ಮೇಲಿಂದ ನನಗೂ ನಿನಗೂ ಗಾಡಿಯಿಂದ ಇಳಿದ್ಬಿಟ್ಟು ಎಲ್ಲಿ ಅವರು ಬೇಬಿನಾ ಬಂತ ಬರಕ್ ಹೋಗಿ ಅದ್ ಬೇಬಿ ಆಗ್ಬಿಟ್ಟೈತೆ. ಗೋಯಿಂದ ಹಾಕಿದ್ದು ಕ್ಯಾಮ್ರಾ. ಹಲೋ ಹಾಯ್ ಗುಡ್ ಈವ್ನಿಂಗ್, ವೆಲ್ಕಮ್ ಟು ದ ಚಾನಲ್. ನಾನು ಇವಾಗ ಈವ್ನಿಂಗ್ ಅಷ್ಟೇ ಲಾಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಇವತ್ತು ನನ್ನ ವರ್ಕ್ದು ಲಾಸ್ಟ್ ವರ್ಕಿಂಗ್ ಡೇ. ತುಂಬ ಡೇಸಿಂದ ಆಲ್ಮೋಸ್ಟ್ 3 to 4 ಮಂತ್ಸಿಂದ ನಾನು ಮಾಡ್ತಿರೋ ವರ್ಕ್ನ ಕ್ವಿಟ್ ಮಾಡಬೇಕು ಅಂದ್ಕೊಂಡು ಫೈನಲಿ ಕ್ವಿಟ್ ಮಾಡಿದೆ. ಐ ಆಮ್ ಸೋ ಹ್ಯಾಪಿ, ತುಂಬ ಖುಷಿ ಆಗ್ತಿದೆ. ದ್ಯಾಟ್ಸ್ ಇಟ್. ಮತ್ತು ಇವಾಗ ಹಾಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಬ್ಬರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಅಲ್ಲಿ ತನಕ ಇಲ್ಲೇ ಕದಂಬ ಕೆಫೆಗೆ ಹೋಗೋಣ ಅಂತ. ಯಾವಾಗಲೂ ನೋಡಿ ಇದೇ ರೋಡಲ್ಲಿ ನೆಡ್ಕೊಂಡು ಹೋಗ್ಬೇಕಾದ್ರೆ ಬರಬೇಕಾದ್ರೆ ದಿವಸ ಥಿಂಕ್ ಮಾಡ್ತಿದ್ದೆ ಯಾವಾಗ ಒಂದು ಡೇ ಬರುತ್ತೆ ಅಂತ. ಇಷ್ಟು ಬೇಗ ಬರುತ್ತೆ ಅಂದ್ಕೊಂಡಿಲ್ಲ. ಮೇ ಬಿ ನಾನು ಇನ್ನೊಂದು 6 ಮಂತ್ಸ್ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಐ ಆಮ್ ಸೋ ಹ್ಯಾಪಿ, ಕಂಪ್ಲೀಟ್ಲಿ ಹ್ಯಾಪಿ. ಹಾಗೆ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇವಾಗ ಏನು ಮಾಡ್ತೀನಿ ನಾನು ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಅಷ್ಟೇ. ಓಕೆ, ಅವ್ನು ಬಂದಿದ್ದಾನೆ ಇವಾಗ, ನಾನು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತೀವಿ ನೋಡೋಣ. ಆ್ಯಂಡ್ ಇನ್ನೊಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅದಾಗುತ್ತಾ ಇಲ್ಲ ಗೊತ್ತಿಲ್ಲ. ಹಾಯ್, ಲಾಗ್ ಮಾಡ್ತಾ ಇದ್ದೀನಿ. ಏನು ಸ್ಪೆಕ್ಸಲ್ ಹಾಕೋಬಿಟ್ಟಿದ್ಯಾ ಜಾತ್ರೆ ಥರ? ಜಾತ್ರೆನಾ? ಸಗದಾಗಿ ಕಾಣಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ಹಾಕೊಂಡು ಕಡು ಈಗ ಚೆನ್ನಾಗಿ ಕಾಣಿಸ್ತಿದ್ದೆ. ಫಸ್ಟ್ ಟೈಮ್ ನಮ್ಮ ವ್ಲಾಗಲ್ಲಿ ಬರ್ತಾ ಇದೆಯಾ? ಹೆಂಗಿದೆ ಏನು ವಿಡಿಯೋ? ಮುಂದಕ್ಕೆ ಹೋಗೋಣ, ನೋಡೋಣ. ಸರಿ ಆಯ್ತು. ನಾನು ಕೆಲಸ ಕ್ವಿಟ್ ಮಾಡಿದ್ದೇನಿದೆ. ಕೆಲಸ ಕ್ವಿಟ್ ಮಾಡಿ ಹೋಗ್ತಿರೋದು ತುಂಬಾ ಹರ್ಟ್ ಆಗ್ತಿದೆ. ಬಟ್ Hurt ವಿಧಿ ಆಗ್ತಿದೆ? ಏನು ನಂಗೆ ಮಾಡಕ್ಕಾಗಲ್ಲ. ಖುಷಿ ಆಗ್ತಿದೆ ಕಣೋ, ಹರ್ಟ್ ಆಗ್ತಿದೆ ಅಂತ ಹೇಳ್ತಿದ್ಯಲ್ಲ. ಇಲ್ಲ, ನನಗೆ ಕಳ್ಸಕ್ ಇಷ್ಟ ಇಲ್ವಲ್ಲ. ನನಗಂತೂ ತುಂಬ ಖುಷಿ ಆಗ್ತಿದೆ. ಇನ್ನೊಂದೇನಂದರೆ ತುಂಬ ಖುಷಿ ಆಗ್ತಿದೆ. ಬಟ್ ಈವ್ನಿಂಗ್ ಮಾತ್ರ ಖುಷಿನೇ ಇಲ್ಲ. ಖುಷಿ ಪಡಬೇಕು. ಲೈಫಲ್ಲಿ ಒಂದು ಕಳ್ಕೊತಿದ್ದೀವಿ ಅಂದರೆ ಮುಂದೆ ಏನಾದರೂ ದೊಡ್ಡದಾಗಿ ಸಿಗುತ್ತೆ. ಅದಕ್ಕೆ ಇದು ಇಲ್ಲಿ ಕ್ವಿಟ್ ಆಗ್ತಿದೆ. ಹಂಗೆ ಅನ್ಕೊಬೇಕು. ನಿಮ್ಗೇನಾದರೂ ಸಿಕ್ಕಿಲ್ಲ ಅಂದರೆ ಅದಕ್ಕಿಂತ ದೊಡ್ಡದಾಗೇನೋ ಸಿಗುತ್ತೆ ಅಂತ ಯೋಚನೆ ಮಾಡಿ ನೋಡಿ. ನಾನು ಅದನ್ನು ಆ ಕೆಲಸ ಬಿಟ್ಟಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಲೈಫಲ್ಲಿ. ಅದನ್ನು ಯಾವಾಗ ನಾನು ರಿಸೈನ್ ಮಾಡಿದೆ ಆ ಡೇಯಿಂದ ಈ ಡೇ ತನಕ ಕಲಿತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಅದು ಬಿಟ್ಟಾದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ನನ್ನ ತಲೆಯಲ್ಲಿತ್ತು. ಬಟ್ ಇಷ್ಟು ಬೇಗ ನಾನು ಅಂದ್ಕೊಂಡಿರೋದಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದೇ ಖುಷಿಗೆ ನನಗೆ ಏನಾದರೂ ಟ್ರೀಟ್ ಇದೆಯಾ? ನೀವು ಕೆಲಸ ಬಿಟ್ಟಿರೋದು ನೀವು ಕೊಡಿಸ್ಬೇಕು ನನಗೆ. ಸರಿ, ಏನು ಬೇಕು ಟ್ರೀಟು? ನಿನಗೆ ಏನು ಇಷ್ಟನೋ ಅದನ್ನೇ ಕೊಡಿಸು. ದೇವ್ರ ಮುಂದೆ ಇಕ್ಬೇಡ, ತೆಗಿಯ ಪ್ಲೀಸ್. ಸ್ವಲ್ಪ ಅವರು ತೆಗಿ, ನಂಗೆ ಆಗ್ತಾ ಇಲ್ಲ ಸೀರಿಯಸ್ಲಿ. ನನಗೆ ಸೆಕೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾವ ಲೆವೆಲಿಗೆ ಇಷ್ಟ ಅಂದರೆ ನನಗೆ ನೈಟು ಫ್ಯಾನ್ ಏನು ಬೇಡ, ಹಂಗೆ ಇರ್ತೀನಿ. ಬಟ್ ಆಚೆ ಸೈಡ್ ಬಂದರೆ ನನಗೆ ತಡ್ಕೊಳಕ್ಕೆ ಆಗಲ್ಲ ಅಷ್ಟೇ. ಏನಕ್ಕೆ ಅಂದರೆ ಸೆಕೆ ಆಗುತ್ತೆ. ಅದೇ ಸೆಕೆ ಏನಕ್ಕೆ? ನಿಂಗೆ ಸೆಕೆ ಇಷ್ಟ ಅಲ್ವಾ? ಇಷ್ಟನೇ. ಬಟ್ ಅದೇ ಬಟ್ಟೆ ಏನಕ್ಕೆ ಆಗಲ್ಲ, ರೀಸನ್ ಕೊಡು. ಆ ಕೆಫೆಗೆ ಬರಕ್ಕೆ ಇಲ್ಲಿ ತನಕ ಏನಕ್ಕೆ? ಹಂಗೆ ಬರ್ಬೋದಿತ್ತಾನೆ. ನೀನೇ ತಾನೇ ತಿರ್ಗಿಸು ಅಂತ ಹೇಳಿದ್ದು. ತಿರ್ಗಾಡ್ಕೊಂಡು ಹೋಗೋಣ. ನನ್ನ ಜೊತೆ ಬಂದಿದ್ದೆ, ಬಂದ್ಬಿಡ್ತಪ್ಪ ಅಲ್ಲಿಂದ. ನಾನು ವರ್ಕ್ಗೆ ಇದು ಯೂಸ್ ಮಾಡ್ತಾ ಇದ್ದೆ. ಇದು ವರ್ಕ್ಗೆ ಅಂತಾನೆ ತಗೊಂಡಿದ್ದು, ಸಿಸ್ಟಮಿಗೆ ಬೇಕಂತ. ಫೈನಲಿ ಇದಕ್ಕೂ ಟಾಟಾ ಬಾಯ್ ಬಾಯ್. ನೋಡಿ ಈ ಥರ ಕಾಣಿಸ್ತಿದೆ ನಾನು ಹಾಕೊಂಡು. ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಬಟ್ ಕಣ್ಣು ತುಂಬ ನೋವು ಬರ್ತಿತ್ತು ನನಗೆ ಸಿಸ್ಟಮ್ ನೋಡಿ ನೋಡಿ ನೋಡಿ. ಅದಕ್ಕೆ ಸ್ಪೆಕ್ಸ್ ಯೂಸ್ ಮಾಡ್ತಿದ್ದೆ. ಫೈನಲಿ ಇದಕ್ಕೂ ಬಾಯ್ ಬಾಯ್. ತುಂಬ ಮಿಸ್ ಮಾಡ್ಕೊತೀನಿ ಇದನ್ನೆಲ್ಲ. ಬಟ್ ನಾನು ತುಂಬ ಖುಷಿಯಾಗಿದ್ದೀನಿ ನನ್ನ ಕೆಲಸ
ಬಿಟ್ಟಿರೋದ್ರಿಂದ ನನಗೆ ಯಾವುದೇ ರೀತಿ ಚಿಕ್ಕ ರಿಗ್ರೆಟು ಇಲ್ಲ. ಮತ್ತೆ ಏನಂದ್ರು ಕೆಲಸದಲ್ಲಿ? ಕೆಲಸದಲ್ಲಿ ಏನು ಅಂದಿಲ್ಲ. ಆಫ್ ಡೇಗೆ ಬಿಟ್ಟರು, ಬಂದೆ. ರೆಸಿಗ್ನೇಷನ್ ಲೆಟರ್ ಎಲ್ಲ ಆಯಿತು, ಪ್ರೋಸೆಸ್ ಎಲ್ಲ ಮುಗೀತು, ಬಂದೆ. ಅದೆಲ್ಲ ಅವಾಗಲೇ 1 ಮಂತ್ ಬ್ಯಾಕ್ ಆಗಿತ್ತಲ್ವ ಮಾತುಕತೆ. ಇಲ್ಲ ಮತ್ತೆ ಹೇಳಿಲ್ವಾ ಅಂತ? ಫಸ್ಟ್ ಆಫ್ ಆಲ್ ನನಗೆ ಆ ಕೆಲಸ ಮಾಡಕ್ ಇಷ್ಟ ಇಲ್ಲ. ನಾನು ಆಫ್ ಮಾಡ್ತೀನಿ. ಬರಲ್ಲ ಬಿಡೋದು. ಇವನ್ ಕಾರಲ್ಲಿ ಎಸಿನೂ ವರ್ಕ್ ಆಗಲ್ಲ. ಮತ್ತೆ ಏನಕ್ಕೆ ಕಾರ್ ತಗೊಂಬಂದಿದ್ದು? ನಾನೇನ್ ಅಂದಿಲ್ಲ ನಿನ್ ಕಾರ್ ತಗೊಂಬ ಅಂತ. ನಾನು ಬುಲೆಟ್ ಅಲ್ಲಿ ಹೋಗೋಣ ಅಂತಾನೆ ಅಂದಿದ್ದೆ. ಈಗ ಕಾಫಿನ ಟೀನಾ? ಕಾಫಿ ಆಯ್ತು. ಇದು ಒಂದೇ ಹೇಳ್ಬಿಡು, ನಾನು ಕೆಲಸ ಬಿಟ್ಟಿದ್ರೆ ನಿಂಗೆ ಖುಷಿನಾ? ಏನೋ ಮಾಡ್ಬೇಕಂತ ಅನ್ಕೊಂಡಿದ್ಯಲ್ಲ ಲೈಫ್ ಅಲ್ಲಿ, ಅದನ್ನ ಆಗ್ತಿದೆ, ಆಗ್ಲಿ, ಚೆನ್ನಾಗಿರು. ಖುಷಿನಾ ಇಲ್ವಾ ಕೇಳ್ತಾ ಇರೋದು? ಖುಷಿನೇ ತುಂಬಾ. ಸ್ವಲ್ಪ. ಯಾಕೆ? ಎತ್ತು ಅವನಿವಾಗ ಕಾಫಿ ತರಕ್ಕೆ ಹೋದ. ಒಂದು ಪ್ರ್ಯಾಂಕ್ ವಿಡಿಯೋ ತುಂಬ ಡೇಸಿಂದ ಪ್ಲ್ಯಾನ್ ಮಾಡಿದ್ದೆ ಆಯಿತಾ. ನನ್ನ ಫೋನಲ್ಲಿ ಆ ಪ್ರ್ಯಾಂಕ್ ವಿಡಿಯೋ ಮಾಡಬೇಕಂತ ಸಿಕ್ಕಾಪಟ್ಟೆ ಒಂದು 3 to 4 ಡೇಸಿಂದನೂ ಪ್ಲ್ಯಾನ್ ಆಗಿತ್ತು. ಬಟ್ ನಾನು ಮೀಟ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ನಂದು ಲಾಸ್ಟ್ ವರ್ಕಿಂಗ್ ಡೇಸಿಂದನೇ ನನಗೆ ತುಂಬ ವರ್ಕ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ನಾನು ಫೈಲೆಲ್ಲ ಸಬ್ಮಿಟ್ ಮಾಡಬೇಕಿತ್ತು, ಲ್ಯಾಪ್ಟಾಪ್ ಎಲ್ಲ ಸಬ್ಮಿಟ್ ಮಾಡಬೇಕಿತ್ತು. ನಾನು ಏನೂ ಮಾಡೋಕ್ಕಾಗಿರಲಿಲ್ಲ. ಅದು ಚಾಟ್ಸ್ ಎಲ್ಲ ಮಾಡಿರೋದೆಲ್ಲ ಡಿಲೀಟು ಆಗಿಬಿಡ್ತು. ಮತ್ತೆ ಇವತ್ತು ಆಫೀಸಲ್ಲಿ ಕೂತ್ಕೊಂಡು ನನಗೆ ಇವತ್ತೇನೂ ಕೆಲಸ ಇರಲಿಲ್ಲ. ಜಸ್ಟ್ ಏನು ಲ್ಯಾಪ್ಟಾಪ್ ಮತ್ತು ನಂದು ವರ್ಕ್ದು ಏನೇನಿದೆ ಅದೆಲ್ಲ ಸಬ್ಮಿಟ್ ಮಾಡಿಬಿಟ್ಟು ಬರಬೇಕಿದ್ದು ಅಷ್ಟೇ, ಏನೂ ಇರಲಿಲ್ಲ. ಅವಾಗಷ್ಟೇ ನಂದು ಇನ್ನೊಂದು ಫೋನ್ ಇದೆ. ಫೋನಲ್ಲಿ ಕಾಣಿಸ್ತಾನೆ ಇಲ್ಲ. ಓಕೆ, ಆ ಫೋನ್ ಇದೆ. ಆ ಫೋನಲ್ಲಿ ಸ್ವಲ್ಪ ಚಾಟ್ಸ್ ಹಂಗೆ ಮಾಡ್ಕೊಂಡಿದ್ದೀನಿ. ಒಂದು ಪ್ರ್ಯಾಂಕ್ ಚೀಟಿಂಗ್ ವಿಡಿಯೋ ಥರ ಮಾಡೋಣ ಅಂತ ಇದ್ದೀನಿ. ಅದು ಗೊತ್ತಿಲ್ಲ, ಮೇ ಬಿ ಗೊತ್ತಾಗ್ಬಿಡುತ್ತೆ. ನಾನು ಇವಾಗ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿರೋದ್ರಿಂದ ಕಂಡಿಡ್ಬಿಡ್ತಾನೆ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಪೊಸೆಸಿವ್, ಸ್ವಲ್ಪ ಅಲ್ಲ ತುಂಬ ಜಾಸ್ತಿನೇ ಪೊಸೆಸಿವ್. ಮೇ ಬಿ ಕೋಪ ಬರುತ್ತಾ ಏನಂತ ನೋಡಬೇಕು. ಬಟ್ ನನ್ನ ಪ್ರಕಾರ 90% ಇದು ವರ್ಕ್ ಆಗಲ್ಲ. ಬಟ್ ಆದರೂ ಒಂದು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ನೋಡೋಣ. ನಾನು ಆಫೀಸಿಂದ ಹಂಗೆ ಬಂದಿದ್ದೀನಿ, ತುಂಬ ಸ್ವೆಟ್ ಆಗ್ತಿದೆ. ಈ ಕಾರಲ್ಲಿ ಎಸಿನೂ ವರ್ಕ್ ಆಗಲ್ಲ. ಕಾರಲ್ಲಿ ಎ ಸಿ ಆನ್ ಆಗ್ತಿಲ್ಲ. ಆ್ಯಂಡ್ ಇದನ್ನು ಅದು ತುಂಬ ಮಿಸ್ ಮಾಡ್ಕೋತೀನಿ. ಬಿಕಾಸ್ ಇದು ನನ್ನ ಕೆಲ್ಸಕ್ಕೆ ಹೋಗ್ಬೇಕಂತಲೇ ನಾನು ಈ ಸ್ಪೆಕ್ಸ್ನ ತೊಗೊಂಡಿದ್ದು. ತುಂಬ ಹೆಲ್ಪ್ ಆಗಿದೆ ಆ್ಯಕ್ಚುಲಿ ಇದು. ಫಸ್ಟ್ ನಾನು ಇಷ್ಟೊಂದು ಕಾಸ್ಟ್ಲಿ ಸ್ಪೆಕ್ಸ್ನ ನಾನು ಯೂಸ್ ಮಾಡಿದ್ದು ಕೂಡ. ಇವಾಗ ಏನಕ್ಕೂ ಯೂಸ್ ಆಗೋಲ್ಲ ಅಂದರೆ ತುಂಬ ಬೇಜಾರಾಗ್ತದೆ. ಇವಾಗ ಸಿಸ್ಟಮೇ ನೋಡೋದಲ್ಲ. ಇವಾಗಲೂ ಆಫೀಸ್ಗೆ ಸೋಡಾ ಬುಡ್ಡಿ ಥರ ಹೋಗ್ತಾಯಿದ್ದಂಗೆ. ಯಾಕೆ ಇಷ್ಟೊಂದು ಕಮ್ಮಿ ಕೊಟ್ಟಿದ್ದಾರೆ ಇಲ್ಲಿ? ನನಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಇಲ್ಲಿ ಕದಂಬ ಕೆಫೆ ಅಂತ ಇದೆ. ಸೂಪರ್ ಆಗಿರುತ್ತೆ ಕಾಫಿ. ಸೂಪರ್ ಅಲ್ಲ, ಥರ ಇರುತ್ತೆ ಸೂಪರ್. ನಾನು ಆ್ಯಕ್ಚುಲಿ ಟೀ ಕಾಫಿ ಎಲ್ಲ ಆಚೆ ಸೈಡ್ ಕುಡಿಯಲ್ಲ. ಬಟ್ ಇಲ್ಲಿ ಮಾತ್ರ ನಂಗೆ ಸೂಪರ್ ಇಷ್ಟ, ತುಂಬ ಇಷ್ಟ. ಆಶೀಶ್ ಅಲ್ಲ ಅವನು. ಸೊ ನಾನು ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಚಾಟ್ ಎಲ್ಲ ಮಾಡಿದ್ದೀನಿ. ಇಲ್ಲಿ ನೇಮ್ಸ್ ಕೂಡ ಸೇವ್ ಮಾಡಿದ್ದೀನಿ. ಆರ್ಯನ್ ಅಂತ ಇನ್ನೊಂದು ಫೋನಲ್ಲಿ ಆರ್ಯನ್ ಅಂತೆಲ್ಲ ಸೇವ್ ಮಾಡಿಟ್ಟಿದ್ದೀನಿ. ಒನ್ ಸೆಕೆಂಡ್ ಗೈಸ್. ಅವನವ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದಾನೆ. ಅಲ್ಲಿ ತನಕ ನಾನೆಲ್ಲ ಚಾಟ್ಸ್ ಎಲ್ಲ ಮತ್ತೆ ಎಲ್ಲ ಹೋಗ್ಬಿಟ್ಟಿತ್ತಾ, ಬಂದ್ಬಿಟ್ಟ ಅನಿಸುತ್ತೆ. ಸೊ ಈ ಥರ ಎಲ್ಲ ಚಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇರೆದೆಲ್ಲ ಕಾಣಿಸುತ್ತೆ ಆಲ್ರೆಡಿ. ಎಸ್,
ಈ ಥರ ಎಲ್ಲ ಚಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಮಾಡಿಟ್ಟಿದ್ದೀನಿ, ಅದು ಇದು ಎಲ್ಲ ಕಿತಾಪತಿ. ಐ ಹೋಪ್ ಗೊತ್ತಾಗಿಲ್ಲ ಅಂದರೆ ಸಾಕು. ನಾನು ಹಿಂಗೆ ಚಾಟ್ ಮಾಡ್ತಾ ಇರ್ತೀನಿ, ಸುಮ್ಮನೆ ಹಾಗೆ ಪ್ರ್ಯಾಂಕ್ ಮಾಡೋಣ. ಬಟ್ ಅದು ಪ್ರ್ಯಾಂಕ್ ವರ್ಕ್ ಆಗುತ್ತಾ ಇಲ್ಲ ಅಂತಲೂ ಡೌಟು. ಯಾಕಂದರೆ ನಾನು ಯಾವಾಗಲೂ ಪ್ರ್ಯಾಂಕ್ ಮಾಡ್ತಾನೆ ಇರ್ತೀನಿ. ಫೋನ್ನಂತೂ ತುಂಬ ಸರಿ ಮಾಡ್ತಿರ್ತೀನಿ. ಸೊ ಕ್ಯಾಮ್ರಾ ಎಲ್ಲ ಸೆಟಪ್ ಆಗಿದೆ. ಆ್ಯಂಡ್ ಇದ್ರಲ್ಲಿ ನಾನು ಚರ್ಚ್ ಸ್ಟ್ರೀಟು MG ರೋಡಿಗೆ ಬರ್ತೀನಿ ಅಂತೆಲ್ಲ ಮೆಸೇಜ್ ಮಾಡಿದ್ದೀನಿ. ಸೊ ನಾನು ಇವಾಗ ಆಚೆ ಎಲ್ಲ ಹೋಗಬೇಕಿತ್ತು ಆ್ಯಕ್ಚುಲಿ ನಾವು. ಈ ವಾಚ್ ತೊಗೊಂಡು ತುಂಬ ದಿವಸ ಆಗಿತ್ತು. ಬಟ್ ನನಗೆ ಇದು ನೋಡಿ ತುಂಬ ಲೂಸ್ ಇದೆ, ಆಗ್ತಾನೇ ಇಲ್ಲ. ಫಸ್ಟ್ ಟೈಮ್ ನಂದು 5th ಮಂತ್ ಸ್ಯಾಲ್ರಿಲಿ ನನಗೆ ನಾನೇ ಗಿಫ್ಟ್ ತೊಗೊಂಡಿದ್ದು. ಈ ವಾಚ್ನ ಲೈಕ್ ಇವತ್ತು ತೊಗೊಂಡಿದ್ದೆ. ಇದನ್ನು ಕಟ್ ಮಾಡಿಸ್ಬೇಕು ಹೋಗ್ಬೇಕಂತ ಅಲ್ಲಿ ಕಂಪನಿಯವ್ರಿಗೆಲ್ಲ ಕಾಲ್ ಮಾಡಿ ಹೇಳಿದ್ದೆ. ಅವ್ರು ಇವತ್ತೇ ಬನ್ನಿ ಅಂತ ಹೇಳಿದರು. ಅವನಿಗೆ ತುಂಬ ದಿವಸದಿಂದ ಹೋಗೋಣ ಅಂತ ಹೇಳಿ ಹೋಗೇ ಇರಲಿಲ್ಲ. ಅವನು ಇವತ್ತು ಹೋಗೋಣ ಅಂತ ಹೇಳ್ತಿದ್ದೇನೆ, ನಾನು ಬೇಡ ಅಂತ ಇಲ್ಲಿಗೆ ಇದೆಲ್ಲ ಚಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವನಿನ್ನ ಬರ್ತಾನೇ ಇಲ್ಲ. ಬರ್ತಾ ಇದ್ದಾನೆ. ಇವಾಗ ನಾನು ಸ್ವಲ್ಪ ಇಗ್ನೋರ್ ಮಾಡೋಕ್ಕೆ ಮಾಡಿ ಹಂಗೆ ಚಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ. ಇಷ್ಟೇನಾ ನಮ್ಮ ವ್ಲಾಗ್? ಏನು ಹೇಳಲ್ವಾ? ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕಮೆಂಟ್ಸ್ ಎಲ್ಲ ಮಾಡಿ. ಇದು ವಾಚ್ ಸರಿ ಮಾಡಿಸ್ಬೇಕಂತ ಅಲ್ಲಿಗೆ ಹೋಗೋದು ಬೇಡ. ಓಕೆ, ನಂಗೆ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗ್ಬೇಕು. ಎಲ್ಲಿಗೆ? ಇದನ್ನ ನಾಳೆ ಮಾಡಿಸ್ಕೊಳ್ಳೋಣ ಹೆಂಗೋ. ನಾಳೆ ಈಗ ಅವೆಲ್ಲ ಬೇಡ. ಎಲ್ಲಿಗೆ ಕೆಲ್ಸಕ್ಕೆ ಹೋಗ್ಬೇಕಂತಲ್ಲ? ಏನ್ ಕೆಲಸ? ಕೆಲಸ ಏನಿಲ್ಲ ಕಾಣೋ. ನನ್ನ ಸ್ಕೂಲ್ ಫ್ರೆಂಡ್ಸ್ ಬರ್ತಿದ್ದಾರೆ. ಯಾರು ಅಂದವರು? ಅಂದೋರಲ್ಲ, ನಾನು ಆಚೆ ಹೋಗ್ಬೇಕು ಸ್ವಲ್ಪ. ಯಾರ ಜೊತೆನೂ ಇಲ್ಲ. ನಾನೀಗ ಅವ್ರನ್ನ ಮೀಟ್ ಮಾಡ್ಬೇಕು. ತುಂಬಾ ದಿವಸ ಆಯ್ತು. ಇನ್ನೇನು ಆಲ್ಮೋಸ್ಟ್ 3 ವರ್ಷ ಆಗೈತಿ ಎಲ್ಲಾರನ್ನು ಮೀಟ್. ಯಾರದು? ಫ್ರೆಂಡ್ಸ್ ಅಪ್ಪ. ಅದೇ ಯಾರು? ನನ್ನ ಸ್ಕೂಲ್ ಫ್ರೆಂಡ್ಸ್ ಕಣೋ. ಅದೇ ಯಾರು? ನಿಂಗೆ ಗೊತ್ತಿಲ್ಲ. ಇನ್ನೊಂದು ಸ್ಕೂಲ್ ಫ್ರೆಂಡ್ಸ್. ಅದೇ ಯಾರು? ಅವ್ರ ಹೆಸರು ಬಂದು ರಕ್ಷಿತಾ, ರಾಕೇಶ್, ರಾಹುಲ್. ಹೋಗ್ಬೇಡ. ಯಾಕೆ? ಅಷ್ಟೇ. ಏನಕ್ಕೆ ಹೋಗ್ಬೇಡ? ನಾನು ಹೋಗ್ಲೇಬೇಕು. ಅವ್ರಿಗೆಲ್ಲ ಆಲ್ರೆಡಿ ನಾನು ಅದಕ್ಕೆ ನಿನ್ನ ಅವಾಗ ನೋಡು, ಅವೆಲ್ಲ ನಂಗೆ ಬೇಡ. ಹೋಗ್ಬೇಡ ಅಂದ್ಮೇಲೆ ಹೋಗ್ಬೇಡ. ಹೋಗ್ತೀನಿ ಅಂದ್ರೆ ಹೋಗು. ಆಗಲ್ಲ. ಹೊರಡೋಣ ಇನ್ನ. ಎಲ್ಲಿಗೆ? ವಾಚ್ ಇವತ್ತು ಸರಿ ಮಾಡಿಸಲ್ಲ ಬಿಡು. ಇದೇನು ನನಗೆ ಸುಮ್ಮನೆ ತಲೆ ತಿನ್ಬೇಡ ಹೇಳಿದ್ದೀನಿ. ಇದು ಲೂಸೇ ನಾನು ಕಟ್ಕೊಂಡು. ಸರಿ ಆಯ್ತು, ಚೆನ್ನಾಗಿರು. ಬಟ್ ಆದ್ರೆ ಚೆನ್ನಾಗಿರುವಲ್ಲ. ನಾನು ಅದಕ್ಕೆ ನಿನ್ನ ಅವಾಗಿಂದ ಬರ್ತಾನೆ ಅಂತ ನೋಡ್ತಾ ಇದ್ದೆ. ಯಾರು? ನಾನೇ. ಯಾರು ಬರ್ತಾನೆ ಅಂತ? ನೀನೇ ಕಣ. ಅವ್ರಿಗೆ ಹೇಳ್ಬಿಟ್ಟೆ ನಾನು ಇವಾಗಷ್ಟೇ ಫೋನ್ ಮಾಡಿ. ಆಗಲ್ಲಾನೆ. ಏನಕ್ಕೆ ಬೇಡ. ನೀನ್ ಎಲ್ಲಾ ಜೊತೆ ಸುತ್ತಬೇಕಾದ್ರೆ ನಾನು ಯಾರ ಜೊತೆನೂ ಸುತ್ತಾಡಿಲ್ಲ. ಏನ್ ಯಾರ ಜೊತೆನೂ ಯಾರ ಜೊತೆನೂ ಸುತ್ತಾಡೋದು ಇಲ್ಲ. ನನ್ಗೆ ಇವಾಗ ಹೋಗ್ಬೇಕಷ್ಟೆ. ನಾನು ಆಲ್ರೆಡಿ ಅವ್ರಿಗೆಲ್ಲ ಬರಕ್ ಹೇಳ್ಬಿಟ್ಟಿದೀನಿ. ಸರಿ ಆಯ್ತು, ಇಳಿ. ಎಲ್ಲಿ ಬಿಡು. ಹೋಗು, ನಡ್ಕೊಂಡು ಹೋಗು. ನನ್ಗೆ MG ರೋಡಿಗೆ ಬಿಡು. ಬಿಡ್ತೀನಿ MG ರೋಡಿಗೆ. ಇಲ್ಲ, ಚರ್ಚ್ ಸ್ಟ್ರೀಟಿಗೆ ಬಿಡು. ನಾನು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗಿ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿ, ಗಾಡಿಯಿಂದ ಇಳಿದ್ಬಿಟ್ಟು ಹೋಗು. ಇನ್ಮೇಲಿಂದ ನನ್ಗೂ ನಿನ್ಗೂ ಏನು ಬೇಡ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಇವಾಗ ಮೊನ್ನೆ ಎಲ್ಲ ನಿನ್ ಫ್ರೆಂಡ್ಸ್ ಜೊತೆ ನಾನು ಯಾರ ಜೊತೆನೂ ಹೋಗಿಲ್ಲ ಕಣೆ. ಟ್ರಿಪ್ಪಿಗೆ ಹೋಗಿದ್ ಬಂದ ಇಲ್ಲ. ಚಿಕ್ಕಬಳ್ಳಾಪುರ ಎಲ್ಲ ಹೋಗಿದ್ ಬಂದ. ಯಾವ ಚಿಕ್ಕಬಳ್ಳಾಪುರ? ಈಗ AC ಹಾಕು. ನಂಗೆ ಬೇಗ, ನಾನು 6:30 ಅಲ್ಲಿ ಇರ್ಬೇಕು. ಬೇಗ ಸುಮ್ಮನೆ ನಾನು ಅದಕ್ಕೆ ನಿನ್ಗೂ ಹೆಂಗೋ ಕೆಲಸ ಇದೆ ಅಂದಲ್ಲ, ನೀನ್ ಕೆಲಸ ಮಾಡ್ಕೋ. ನನಗೇನು ಕೆಲಸ ಇಲ್ಲ ಆಯ್ತಾ? ಅರ್ಜೆಂಟಾಗಿ ಹೋಗ್ಬೇಕು. ಹೊರಡೋಣ. ಹೋಗೋಣ. ನಾನು ಅಲ್ಲಿಗೆ ಹೋಗಿ. ಯಾರಿದು? ಯಾರು ಇದರಲ್ಲಿ? ಅವರೆಲ್ಲ ನನ್ನ ಫ್ರೆಂಡ್ಸ್. ನೋಡ್ಸು. ನೋಡ್ಸಲ್ಲ. ಇದು ನೋಡ್ಸಲ್ವಾ? ನನ್ನ ಫ್ರೆಂಡ್ಸ್ ಕಣ. ಚಾಟ್ ಮಾಡಿ. ಒಂದ್ ನಿಮಿಷ ಫೋನ್ ಕೊಡು. ಇಲ್ಲ ಒಂದೇ ಒಂದು ನಿಮಿಷ ಫೋನ್ ಕೊಡು. ಫೋನ್ ಎಲ್ಲ ಕೊಡಕ್ಕಾಗಲ್ಲ. ಫೋನ್ ಕೊಡು. ಫೋನ್ ಎಲ್ಲ ಕೊಡು. ಫೋನ್ ಕೊಟ್ರೆ ಸರಿ. ಇಲ್ಲ ಅಂದ್ರೆ ಹೇಳ್ತಾ ಇದೀನಿ, ಸೀರಿಯಸ್ಲಿ ಹೇಳ್ತಾ ಇದೀನಿ, ಚೆನ್ನಾಗಿರಲ್ಲ. ಹೊಡೆದೇ ಬಿಡ್ತೀನಿ. ಏನ್ ಚೆನ್ನಾಗಿರಲ್ಲ? ಫೋನ್ ಕೊಡು. ಏನೇ ಕೊಡಿತ್ಯಾ? ಫೋನ್ ಕೊಡಲಿ. ಫೋನ್ ಬಿಡು. ಫೋನ್ ಕೊಡು. ಬಿಡು. ಫೋನ್ ಬಿಡು. ದೌರ್ಜನ್ಯ. ಆಗ್ಬೇಕಲ್ಲ, ಏನಕ್ಕೆ ತರ್ತಿದ್ಯಾ? ಗಾಯಾಗಿ ಹೊಡ್ತಿದ್ದಾನೆ.
ನನ್ನ ಫ್ರೆಂಡ್ಸಿಗೆಲ್ಲ ನಾನು ಹೇಳ್ಬಿಟ್ಟಿದ್ದೀನಿ. ಬೇಬಿನಾ ಬೇಬಿ ಅಲ್ಲ ಕಣೋ, ಅಬೋರ್ಯೋ ಅದು ಬೇಬ್ ಅಂತ ಬರಕ್ ಹೋಗಿ ಅದ್ ಬೇಬಿ ಆಗ್ಬಿಟ್ಟೈತೆ. ಏನ್ ಮಾಡ್ಲಿ? ನೋಡ್ದಾ, ನಾನು ಅದಕ್ಕೆ ಅವ್ರನ್ನ ಮೀಟ್ ಮಾಡ್ಬೇಕು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ.